ಇನ್ನು ಮಂಗಳೂರು ಪೊಲೀಸರು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹಂತಕರ ಎಡೆಮುರಿ ಕಟ್ಟಿದ್ದಾರೆ. ಫಾಜಿಲ್ ಹತ್ಯೆಗೆ ಪ್ರತಿಕಾರವಾಗಿಯೇ ಸುಹಾಸ್ ಶೆಟ್ಟಿ ಕೊಲೆ ನಡೆದಿರೋದು ತನಿಖೆಯಲ್ಲಿ ಬಯಲಾಗಿದೆ. ನಟೋರಿಯಸ್ ಸಫ್ವಾನ್ ಮತ್ತು ಗ್ಯಾಂಗ್ನ 8 ಮಂದಿಯನ್ನು ಬಂಧಿಸಲಾಗಿದೆ. ಮಂಗಳೂರಿನ ಅಬ್ದುಲ್ ಸಫ್ವಾನ್, ನಿಯಾಜ್, ಮೊಹಮ್ಮದ್ ಮುಸ್ಮೀರ್ ಮತ್ತು ಕಲಂದರ್ ಶಾಫಿ, ಆದಿಲ್ ಮೆಹರೂಫ್, ಮೊಹಮ್ಮದ್ ರಿಜ್ವಾನ್, ಚಿಕ್ಕಮಗಳೂರಿನ ಕಳಸದ ರಂಜಿತ್ ಮತ್ತು ನಾಗರಾಜನ್ನ ಬಂಧಿಸಿದ್ದಾರೆ. 8ನೇ ಆರೋಪಿ ಆದಿಲ್ ಮೆಹರೂಫ್ 2022ರಲ್ಲಿ ಹತ್ಯೆಯಾದ ಫಾಜಿಲ್ ಸಹೋದರನಾಗಿದ್ದಾನೆ. ಈತನೇ ಸುಹಾಸ್ ಹತ್ಯೆಗೆ 5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದಂತೆ, 3 ಲಕ್ಷ ಅಡ್ವಾನ್ಸ್ ಬೇರೆ ಕೊಟ್ಟಿದ್ದಂತೆ. ಸುಹಾಸ್ ಹತ್ಯೆ ವೇಳೆ ಸ್ಥಳದಲ್ಲಿದ್ದ ಇಬ್ಬರು ಬುರ್ಖಾಧಾರಿ ಮಹಿಳೆಯರು ಆರೋಪಿ ನಿಯಾಜ್ ಸಂಬಂಧಿಕರಂತೆ. ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ, ವಿಡಿಯೋ ಸಾಕ್ಷ್ಯಾಧಾರ ಆರಿಸಿ ಆರೋಪಿಗಳನ್ನೆಲ್ಲ ಬಂಧಿಸಿದ್ದೀವಿ ಅಂತ. ಫಾಜಿಲ್ ಸಹೋದರ ಆದಿಲ್ ಮತ್ತು ಸಫ್ವಾನ್ ಇಬ್ಬರು ಕೂಡ ಒಂದಾಗಿ ಸುಹಾಸ್ ಹತ್ಯೆ ಮಾಡಿದ್ದಾರೆ. 2023ರಲ್ಲಿ ಸಫ್ವಾನ್ ಮೇಲೆ ಸುಹಾಸ್ ಸ್ನೇಹಿತರೆಲ್ಲ ಹಲ್ಲೆ ಮಾಡಿದ್ರಂತೆ. ಈ ಕಡೆ ಇವನು ಆಫರ್ ಕೊಟ್ಟ, ಆ ಕಡೆಗೆ ಅವನಿಗೂ ಕೋಪ ಇತ್ತು, ತಗೊಂಡು ಓಡದ ಅವನು. ಸೊ ಈ PFI ಕಾರ್ಯಕರ್ತರ ಅನ್ನೋ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಮಿಷನರ್ ಅವರು. ಈ ಮಧ್ಯೆ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ, ಪ್ರಕರಣವನ್ನು NIA ಕೊಡಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ ಸುಹಾಸ್ ಅವರ ತಾಯಿ. ನಾವು ಫೊರೆನ್ಸಿಕ್ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾರ್ಯಾರು ವಿಸಿಬಲ್ ಇದ್ರು ಅವ್ರದ್ದು ಹೆಸರುಗಳು ಐಡೆಂಟಿಫೈ ಮಾಡಿದ್ವಿ. 8 ಜನಕ್ಕೆ ನಾವೀಗ ಅರೆಸ್ಟ್ ಮಾಡಿದ್ದೀವಿ. ಇನ್ನು ಇಬ್ರು ಮೇಲೆ ಇಬ್ರು ಆರೋಪಿಗಳು ಈಗ ದಸ್ತಗಿರಿ ಆಗೋದು ಬಾಕಿ ಇದೆ. ಸೊ ಒಟ್ಟಾರೆ 10 ಜನ ಆರೋಪಿಗಳು ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಆ ಬುರ್ಖಾಧಾರಿ ಮಹಿಳೆಗಳಿಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ. ಅವರು ನಿಯಾಜ್ದು ರಿಲೇಟಿವ್ಸ್, ಅವ್ರಿಗೆ ನಾವು ಈಗ ಮುಂದಿನ ತನಿಖೆ ಕರಿತೀವಿ. ಆದಿಲ್ ಮೆಹರೂಫ್ ಇಸ್ ಯಂಗರ್ ಬ್ರದರ್ ಆಫ್ ಫಾಜಿಲ್. ಅವ್ರದ್ದು 2022 ಅಲ್ಲಿ ಕೊಲೆ ಆಗಿತ್ತು. ಸೊ ಕೊಲೆ ಮುಖ್ಯ ಆರೋಪಿ ಸುಹಾಸ್ ಶೆಟ್ಟಿ ಆ ಪ್ರಕರಣದಲ್ಲಿ 1 ವರ್ಷ ಜೈಲಲ್ಲಿದ್ದರು. ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ರು. ಅವ್ರಿಗೆ ಫಿನಿಶ್ ಮಾಡಲಿಕ್ಕೆ ಒಂದು ಸ್ಕೆಚ್ ಹಾಕ್ತಾರೆ. ಆ ಸಮಯದಲ್ಲಿ ಒಟ್ಟಾರೆ ಒಂದು 5 ಲಕ್ಷದ ಮಾತುಗಳು ಆಗ್ತದೆ. 3 ಲಕ್ಷ ಆದಿಲ್ ಇವರಿಗೆ ಅಡ್ವಾನ್ಸ್ ಕೊಡ್ತಾರೆ. ಮುಖ್ಯವಾಗಿ ಅಬ್ದುಲ್ ಸಫ್ವಾನ್, ಮೊಹಮ್ಮದ್ ನಿಯಾಜ್, ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ. ಸಫ್ವಾನ್ ಕೂಡ ತಮ್ಮದು ಭಯ ಇತ್ತು, ನನಗೆ ಇವರು ನಮ್ಗೆ ಈ ಗವರ್ಮೆಂಟ್ ಮೇಲೆ ನಂಬಿಕೆ ಇಲ್ಲ, NIAಗೆ ಕೊಡ್ಬೇಕು. ಯಾಕೆಂದ್ರೆ ಪೊಲೀಸ್ನವ್ರು ಹೇಳ್ತಾರೆ ಅವರು ರೌಡಿ ಶೀಟರ್ ಅಂತ. ಈಗ ನಮ್ಮನ್ನು ಕೇಳ್ಬೇಕಿತ್ತಲ್ವಾ, ಅವ್ರು ಬಂದೇ ಇಲ್ಲ. ಅದಕ್ಕೆ ನಮ್ಗೆ ಪ್ಯಾಟರ್ನ್ ಹೆಂಗಿದೆ ಅಂತಂದ್ರೆ, ಹಿಂದೆ ಮುಸ್ಲಿಂ ದಾಳಿಕೋರರು ಇತಿಹಾಸವನ್ನು ಮೆಲುಕು ಹಾಕಿದಾಗ, ಮುಸ್ಲಿಂ ದಾಳಿಕೋರರು ಇಲ್ಲಿಗೆ ಬಂದಾಗ ಇಲ್ಲಿಯ ಹಿಂದೂಗಳನ್ನೇ ತಮಗೆ ಬಳಕೆ ಮಾಡ್ಕೊಂಡ್ಬಿಟ್ಟು ಹಿಂದೂಗಳನ್ನ ಸಾಯಿಸ್ತಾ ಇದ್ರು. ಈ ಅದೇ ಜೀನ್ ಕಾಣಿಸ್ತಾ ಇದೆ ಇಲ್ಲೂ ಕೂಡ. ಇಬ್ರು ಹಿಂದೂಗಳನ್ನ ಬಳಕೆ ಮಾಡಿ ಹಿಂದೂವನ್ನ ಹೊಡೆಯುವಂಥದ್ದು ಆ ಜೀನ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆಯಂತ. ಎಲ್ಲೆಲ್ಲಿ ಬೀಜಗಳು ಉತ್ಪಾದನೆ ಆಗಿದಾವ ಅಂತ. ಇನ್ನು ಕರಾವಳಿಯಲ್ಲಿ ಕೋಮುದ್ವೇಷ ಹತ್ತಿಕ್ಕಲು ಸರ್ಕಾರ ದಿಟ್ಟ ಕ್ರಮಕ್ಕೆ ಮುಂದಾಗಿದೆ. ನಕ್ಸಲ್ ನಿಗ್ರಹ ಪಡೆ ಮಾದರಿಯಲ್ಲಿ ಕೋಮು ಗಲಭೆ ನಿಗ್ರಹ ಕಾರ್ಯಪಡೆ ರಚನೆ ಮಾಡುವುದಾಗಿ ಗೃಹ ಸಚಿವ ಪರಮೇಶ್ವರ್ ಘೋಷಣೆ ಮಾಡಿದ್ದಾರೆ. ಕೋಮು ಭಾವನೆ ಕೆರಳಿಸುವ ಭಾಷಣ ಮಾಡುವವರ ಮೇಲೂ ಕೂಡ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ರೌಡಿ ಶೀಟರ್ ಒಬ್ಬನನ್ನ ಒಂದು ಪಕ್ಷ ಹೀರೋ ಮಾಡಿದೆ ಅಂತ ಕಿಡಿಕಾರಿದ್ರು. ಇನ್ನು ಖಾದರ್ ಕೂಡ ನಿನ್ನೆ ಸ್ಟೇಟ್ಮೆಂಟ್ ಅನ್ನ ಕೊಡೋ ಮೂಲಕವಾಗಿ ಫಾಜಲ್ ಕುಟುಂಬ ಇದರಲ್ಲಿ ಪಾತ್ರ ಇಲ್ಲ ಅಂತ ಸಮರ್ಥನೆ ಕೊಟ್ಟಿದ್ರಲ್ಲ, ಈಗ ಫಾಜಲ್ನ ತಮ್ಮನೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು ಬೆಳಕಿಗೆ ಬಂದಿದೆ. ಇನ್ನು ಮಾಜಿ CM ಸದಾನಂದ ಗೌಡ ಸುಹಾಸ್ ಕೇಸನ್ನ NIA ತನಿಖೆಗೆ ಒಪ್ಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಆಂಟಿ ನಕ್ಸಲ್ ಫೋರ್ಸ್ ಏನಿದೆಯಲ್ಲ ANF ಕಾರ್ಕಳದಲ್ಲಿ, ಆ ರೀತಿ ಒಂದು ಹೊಸದಾಗಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನ ಪ್ರತ್ಯೇಕವಾಗಿ ಮಾಡ್ತೇವೆ. 2 ಜಿಲ್ಲೆಗೆ ಮಾತ್ರ, ಇನ್ ಕೋಆರ್ಡಿನೇಷನ್ ವಿತ್ ದಿ ರೆಗ್ಯುಲರ್ ಪೊಲೀಸ್. ಅವರಿಗೆ ಎಲ್ಲ ರೀತಿಯ ಅಧಿಕಾರ ಕೊಡ್ತೇವೆ. ಯಾರು ಪ್ರೊವೊಕೇಟಿವ್ ಭಾಷಣಗಳು ಮಾಡ್ತಾರೆ ಅವ್ರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾನು ಕೇಂದ್ರವನ್ನು ಆಗ್ರಹ ಮಾಡ್ತೇನೆ. NIA ಒಂದು ಸಣ್ಣ ಬ್ರಾಂಚ್ ಅಲ್ಲಿ ಓಪನ್ ಮಾಡುವಂತ ಅವಶ್ಯಕತೆಗಳಿದ್ದಾವೆ. ಇದರಿಂದ NIAಗೆ ಇದನ್ನು ಹ್ಯಾಂಡ್ ಓವರ್ ಮಾಡು. ಪರಮೇಶ್ವರ್ ಎಲ್ಲ ಇವತ್ತು ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಕನ್ನಡ ಅಭಿಮಾನವನ್ನ ಪಹಲ್ಗಾಮ್ ದಾಳಿಗೆ ಹೋಲಿಕೆ ಮಾಡಿದ ಸೋನು ನಿಗಮ್ ಮತ್ತೆ ಉದ್ಘಾಟನವನ್ನ ಮುಂದುವರೆಸಿದ್ದಾರೆ. ಕನ್ನಡಿಗರ ಕ್ಷಮೆ ಕೇಳದೆ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ನನಗೆ ಬೆದರಿಕೆ ಒಡ್ಡುವ ರೀತಿಯಲ್ಲಿ ಹಾಡುವಂತೆ ಅವರೆಲ್ಲ ಕೇಳಿದ್ರು, ಅದಕ್ಕಾಗಿ ನಾನು ಆ 4 ಯುವಕರನ್ನ ಉದ್ದೇಶಿಸಿ ಅಷ್ಟೇ ಮಾತಾಡಿದೆ. ಇದು ಎಲ್ಲಾ ಕನ್ನಡಿಗರಿಗೆ ಹೇಳಿದ ಮಾತಲ್ಲ. ಪಹಲ್ಗಾಮ್ನಲ್ಲಿ ಉಗ್ರರು ಭಾಷೆ ಕೇಳಿಲ್ಲ, ಧರ್ಮ ಕೇಳಿ ಕೊಂದ್ರು ಅಂತ ಸೋನು ನಿಗಮ್ ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋನು ನಿಗಮ್ ವಿರುದ್ಧ ಈಗ ಕನ್ನಡ ಸಂಘಟನೆಗಳು ಕೆಂಡಕಾರಿವೆ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕ್ರಮಕ್ಕೆ ಕನ್ನಡ ಪರ ಹೋರಾಟಗಾರರು ಈಗ ಕೇಳಿಕೊಂಡಿದ್ದಾರೆ. ನೋಡೋಣ, ಅವರು ಸೋಮವಾರ ಏನೋ ಮೀಟಿಂಗ್ ಮಾಡಿಬಿಟ್ಟು ಒಂದು ನಿರ್ಧಾರ ತಗೊಳ್ತಾರಂತೆ, ಯಾವ ರೀತಿ ಅಂತ. ಇನ್ನೊಂದು ಕಡೆಗೆ ಅವಲಹಳ್ಳಿ ಠಾಣೆಯಲ್ಲಿ FIR ಕೂಡ ಈಗ ದಾಖಲಾಗಿದೆ. ಆ ಕಡೆಗೆ ಮೈಸೂರಿನ ದೇವರಾಜ್ ಪೊಲೀಸ್ ಠಾಣೆಗೆ ಕೂಡ ದೂರನ್ನ ಕೊಟ್ಟಿದ್ದಾರೆ. सिर्फ 4-5 गुंडे टाइप थे जो वहां पे चिल्ला रहे थे. उनको इनफैक्ट वहां के हजारों लोग मना भी करे थे, रोका. लड़कियां मुझे याद, उनको चिल्ला रही बोली थी मत करो ऐसे, डोंट डिस्टर्ब द सीन. उन 5 को ये बताना और ये याद दिलाना बहुत जरूरी था. और कन्नडिगास बहुत ही प्यारे लोग होते हैं. आप लोग कमेंट्स में ये मत सोचिए कि वहां पे कुछ ऐसे वेव चल रही है, ऐसा कुछ नहीं है. हर जगह पे 4-5 ऐसे गंदे लोग होते हैं.
ಬೆಂಗಳೂರಿನ ಕತ್ರಿಗುಪ್ಪಿಯಲ್ಲಿ 2 ದಿನಗಳ ಹಿಂದೆ ಬಿರುಗಾಳಿ ಮಳೆಗೆ ಮರ ಬಿತ್ತು ಮಹೇಶ್ವರ್ ಎಂಬ ಆಟೋ ಚಾಲಕ ಮೃತಪಟ್ಟಿದ್ರು. 2 ದಿನ ಆಯಿತು, ಅಂತ್ಯ ಸಂಸ್ಕಾರಕ್ಕೆ ಯಾರೂ ಬಂದಿರಲಿಲ್ಲ. ಕಾರಣ ಕುಟುಂಬಸ್ಥರು ಇಲ್ಲ ಅನ್ನುವಂತಹ ವಿಚಾರವಾಗಿ ಇದೇ ವಿಷಯವಾಗಿ ಪಬ್ಲಿಕ್ ಟಿವಿಯಲ್ಲಿ ರಂಗನಾಥ್ ಸರ್ ಆಟೋ ಸಂಘಟನೆಗಳು ಏನ್ ಮಾಡ್ತಿದೆ ಅಂತ ಕ್ಲಾಸ್ ತೆಗೆದುಕೊಂಡಿದ್ರು. ಇದರ ಬೆನ್ನಲ್ಲೇ ಆಟೋ ಚಾಲಕರ ಸೇನೆ ಮತ್ತು ಪೀಸ್ ಆಟೋ ಸಂಘ ಮುಂದೆ ಬಂದು ಮಹೇಶ್ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಗೋವಾದ ಶಿರ್ಗಾಂವ್ ದೇವಸ್ಥಾನದಲ್ಲಿ ನಡೆದ ಲೈರೆ ದೇವಿಯ ಜಾತ್ರೆ ಮೆರವಣಿಗೆಯ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದೆ. 7 ಜನ ದುರಂತ ಸಾವಿಗೀಡಾಗಿದ್ದಾರೆ. ಪಾಪ, ದುರಂತದಲ್ಲಿ 50ಕ್ಕೂ ಹೆಚ್ಚು ಜನರು ತೀವ್ರವಾಗಿ ಗಾಯಗೊಂಡಿದ್ದಾರಂತೆ. ಕೃಷ್ಣಾ ನ್ಯಾಯಾಧೀಕರಣ 2 ಗೆಜೆಟ್ ನೋಟಿಫಿಕೇಶನ್ ಬಗ್ಗೆ ಚರ್ಚಿಸಲು ಕೇಂದ್ರ ಜಲಶಕ್ತಿ ಸಚಿವರು ಸಭೆಯನ್ನ ಕರೆದಿದ್ರು. ರಾಜ್ಯದ ಪಾಲಿನ ನೀರನ್ನ ಪಡ್ಕೊಳ್ಳೋಕೆ ಕಾನೂನು ಕ್ರಮಗಳು ಸೇರಿದಂತೆ ಎಲ್ಲಾ ಪ್ರಯತ್ನ ನಡೆಸಬೇಕು ಅಂತ ಸದ್ಯದಲ್ಲೇ ಸರ್ವಪಕ್ಷ ಸಭೆಯನ್ನ ಕರೆಯೋದಕ್ಕೆ ನಿರ್ಧರಿಸಿದ್ದಾರೆ. ಇವತ್ತಿನಿಂದ ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೆಷನರಿ ಮುಖ್ಯ ಪರೀಕ್ಷೆ ಆರಂಭವಾಗಿದೆ. ಈ ಮಧ್ಯೆ ಸುಮಾರು 350 ಅಭ್ಯರ್ಥಿಗಳು ಹಾಲ್ ಟಿಕೆಟ್ ಸಿಕ್ಕಿಲ್ಲ ಅಂತ ಕೋರ್ಟ್ ಹೋಗಿದ್ರು. ಆಮೇಲೆ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಸೇರ್ಪಡೆ ಮಾಡಲಾಯಿತು. ಬಟ್ ಹಿಂಗೆ ರಾತ್ರೋರಾತ್ರಿ ಕೊಟ್ಬಿಟ್ರೆ ಹೆಂಗ್ರಿ ನಾವು ಪರೀಕ್ಷೆ ನಡೆಸೋದು ಅಂತ ಹೇಳ್ಬಿಟ್ಟು ಒಂದಿಷ್ಟು ಹೋರಾಟ ಮಾಡಿದ್ರು. ಕಾಂತರಾಜನ್ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹಳ್ಳಿಯೂರು ಗ್ರಾಮದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಯಿತು. ಇನ್ನು ಚಾಮರಾಜನಗರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಜಮೀನುಗಳಲ್ಲಿ 2 ದಿನಗಳಿಂದ ಆನೆ ದಾಳಿ ನಡೆಸ್ತಾ ಇದೆ. ಬೆಳೆ ಸೇರಿದಂತೆ ಸೋಲಾರ್ ಬೇಲಿ ಕೂಡ ನಾಶವಾಗ್ಬಿಟ್ಟಿದೆ.